ಎಲ್ಲ ಪಕ್ಷದಲ್ಲೂ ಕೂಡ ಕುಟುಂಬ ರಾಜಕಾರಣ ಇರುತ್ತೆ, ಆದರೆ ಇಲ್ಲಿ ತಂದೆ ಅದ್ರ ಜೊತೆಗೆ ಮೊಮ್ಮಗ ಎಲ್ಲರೂ ಕೂಡ ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋಂಥ ಆರೋಪ ಇದೆ. ಇದನ್ನು ಯಾವ ರೀತಿ ಓವರ್ಕಮ್ ಮಾಡ್ತೀರಾ ಸರ್? ಈಗ ಯಡಿಯೂರಪ್ಪನವ್ರ ಮನೇಲಿ ಏನಿತ್ತು, ಒಬ್ಬ ಮಗ MP ತಂದೆ ಇದ್ದರು, ರಿಟೈರ್ ಆದ ತಕ್ಷಣ ತಿರ್ಗಾ ಮಗ ಎಲ್ಲ ಬರಲಿಲ್ವೇ? ದೇವೇಗೌಡರ ಮನೇಲಿ ಏನಿತ್ತು? ಈ ದೇಶದಲ್ಲಿ ಇದು ಅನಿವಾರ್ಯತೆ, ಎಲ್ಲ ರಾಜ್ಯದಲ್ಲೂ ಅಷ್ಟೇ, ಎಲ್ಲ ಪಕ್ಷಗಳಲ್ಲೂ ಅಷ್ಟೇ ಇದು ನಡ್ಕೊಂಡು ಬಂದಿದ್ದು. ಎಲ್ಲರೂ ಕೂಡ ಅವರು ಮೊದಲಿಂದ ಬೆಳೆಸ್ಕೊಂಡು ಬಂದು ಜನ ಸಾಕೊಂಡು ಬಂದಿದ್ದಾರೆ. ಅವರು ಈಗ ಜನನೇ ಎದ್ದು ನಿಂತ್ಕೊಬಿಟ್ರು, ಅವ್ರಿಗೆ ಎಲ್ಲ ವರ್ಗದವರು ಎದ್ದು ನಿಂತ್ಕೊಬಿಟ್ರು. ಸೊ ಅದಕ್ಕೆ ಇವತ್ತು ಅವ್ರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಸರ್, ಈಗ ಅಲ್ಪಸಂಖ್ಯಾತರು ಇಲ್ಲಿ 75,000ಕ್ಕೂ ಹೆಚ್ಚು ಮತಗಳಿವೆ. ಈಗ ಅಲ್ಪಸಂಖ್ಯಾತರ ಮನೆಗಳಿಗೂ ಕೂಡ ಇವತ್ತು ನೀವು ಭೇಟಿಯನ್ನು ನೀಡಿದ್ರಿ. ಆ ಬಂಡಾಯ ಶಮನ ಆಗಿದೆ, ಅವರು ಸಂಪೂರ್ಣವಾಗಿ ಕಾಂಗ್ರೆಸ್ ಪರವಾಗಿದ್ದಾರೆ, ಅಥವಾ ಇದನ್ನೇ ಲಾಭವಾಗಿ ಮಾಡ್ಕೊಳ್ಳೋದಕ್ಕೆ BJP ಅವರು ಕೂಡ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ರು? ಎಲ್ಲ ಒಂದಷ್ಟು ಜನಕ್ಕೆ ದುಡ್ಡು ಕೊಟ್ಬಿಟ್ಟು ನಿಲ್ಲಿಸಿದಾರಷ್ಟೇ. ಅವರೆಲ್ಲ ಬಂದು ಪಾಪ ನಾವು ದುಡ್ಡು ಕಾಸು ಎಲ್ಲ ನಾವೆಲ್ಲ ಎದುರೋರಲ್ಲ, ಸುಮ್ಮನೆ ಇರಲಿ ಅಂತೇಳಿ ಕೊನೆಗೆ ನಮಗೆ ಅವರೆಲ್ಲ ಇದು ಫಾರಮ್ಗಳು ಅವು ಎಲ್ಲ ಕೊಡೋಕ್ಕೆಲ್ಲ ಸಿದ್ಧವಾಗಿದ್ದಾರೆ. ಯಾರೂ ಇಲ್ಲ, ಇಡೀ ಇದು ಅಲ್ಪಸಂಖ್ಯಾತ ಸಮುದಾಯ ಒಗ್ಗಟ್ಟಿನಿಂದ ಎಲೆಕ್ಷನ್ ಮಾಡ್ತಾಯಿದ್ದಾರೆ. ಸರ್, ಈಗ ಸಾದಿಕ್ ಪೈಲ್ವಾನ್ ಅವರ ಮನೆಗೆ ನೀವು ಭೇಟಿಯನ್ನು ನೀಡಿದ್ರಿ, ಆದರೆ ಸಾದಿಕ್ ಪೈಲ್ವಾನ್ ಅವರು ನಿವೃತ್ತಿಯನ್ನು ಘೋಷಣೆ ಮಾಡಿದ್ದೀನಿ ಅಂತ ಹೇಳಿದರೂ ಕೂಡ ಅವರು ಇನ್ನೂ ಕೂಡ ಚುನಾವಣೆಯ ಕಣದಲ್ಲೇ ಇದ್ದಾರೆ, ಅವರು ವಾಪಸ್ ತಗೊಂಡಿಲ್ಲ. ಚುನಾವಣೆ ಕಣದಲ್ಲೇ ಇರುವಂಥದ್ದು ಎಲ್ಲಾದರೂ ಒಂದು ಕಡೆ ಎಫೆಕ್ಟ್ ಆಗುತ್ತಾ? ಯಾಕಂದರೆ ಸಾಕಷ್ಟು ಜನ ಅಲ್ಪಸಂಖ್ಯಾತರು ಏನಾದರೂ ನಮ್ಮ ಅಲ್ಪಸಂಖ್ಯಾತ ಅಂತ ಹೇಳಿ ಮತ ಹಾಕುವಂಥ ಸಾಧ್ಯತೆಗಳಿರುತ್ತಾ? ಯಾವ ಕಾರಣಕ್ಕೂ ಇಲ್ಲ. ಅವ್ರ ಓಟು ಸೇರಿಸಿ, ಅವ್ರ ಕುಟುಂಬದವ್ರ ಓಟು ಸೇರಿಸಿ ಇವತ್ತೆಲ್ಲರೂ ಕೂಡ ಅವರು ನಮ್ಮ ಬ್ಲಾಕ್ ಅಧ್ಯಕ್ಷರು ಅಣ್ಣಾರಿ ಅವರು, ಶಿವಶಂಕರಪ್ಪನವ್ರ ಆತ್ಮ ಬಲಗೈ ಬಂಟ ಅವರು, ಎಲ್ಲೂ ಎಫೆಕ್ಟ್ ಆಗಲ್ಲ. ಇನ್ನೂ ಜಾಸ್ತಿ ಶಕ್ತಿ ತುಂಬಿದ್ದಾರೆ ಅವರು. ಸರ್, ಒಳ ಮೀಸಲಾತಿ ಏನಾದರೂ ಎಫೆಕ್ಟ್ ಆಗುತ್ತೆ ಅನ್ಸುತ್ತಾ ಸರ್? ಒಳ ಮೀಸಲಾತಿ ಕೊಟ್ಟಿರೋರು ನಾವೇ ತಾನೇ. 6-5 ಮಾಡಿದ್ದೀವಲ್ಲ, ಇನ್ನೇನಿದೆ? ಏನು ನಾವು ಮಾತು ಕೊಟ್ಟಿದ್ದೀವಿ, ಮಾತಂತೆ ನಡೆದಿದ್ದೀವಿ, ಮುಂದಕ್ಕೂ ನಡ್ಕೊಳ್ತೀವಿ.